ನಾವು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿರೋದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಬಿಕಾಸ್ ಆಫ್ ನಮ್ ಬಾಲಿಂಗ್ ಫಿಗರ್ ಇಂಪ್ರೂವ್ ಆಗಿದೆ. ಬಿಕಾಸ್ ಲಾಸ್ಟ್ ಸೀಸನ್ಸ್ ಎಲ್ಲ ನಾವು ಒಬ್ಬ ಬೌಲರ್ ಮೇಲೆ ಡಿಪೆಂಡ್ ಆಗ್ತಿದೀವಿ, ಐದರ್ ಸಿರಾಜ್, ಐದರ್ ಹರ್ಷಲ್ ಪಟೇಲ್, ಐದರ್ ಯಜುವೇಂದ್ರ ಚಹಲ್. ಬಟ್ ಲಾಸ್ಟ್ 2 ಸೀಸನ್ ಇಂದ ಎವ್ರಿ ಬೌಲರ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಜಲ್ವುಡ್, ಭುವಿ, ಕೃಣಾಲ್, ಶ್ರೇಯಸ್ ಅಂಡ್ ಈ ಸೀಸನ್ ಅಲ್ಲಿ ರಸಿಕ್ದಾರ್ ನ ಕಾನ್ಸಿಸ್ಟೆನ್ಸಿ ಅಂತ ಮೆಚ್ಚಲೇಬೇಕು. ಬಿಕಾಸ್ ಥ್ರೂ ಔಟ್ ದ ಸೀಸನ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಅಂಡರ್ ರೇಟೆಡ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಒಳ್ಳೆ ರೆಕಗ್ನೈಸ್ ಸಿಗದೆ ಇರ್ಬೋದು, ಬಟ್ ಇವರು ವಿಕೆಟ್ ತೆಕ್ಕೊಂಡ ಒಳ್ಳೆ ಎಕಾನಮಿ ಕೂಡ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಾವು ಆಸ್ ಎ RCB ಫ್ಯಾನ್ಸ್ ಆಗಿ ಥಿಂಕ್ ಮಾಡ್ಬೇಕಾಗಿರೋದು ಏನಂದ್ರೆ, ನಾವು ಆಪ್ಷನ್ ಅಲ್ಲಿ ಆ ಟ್ರಾನ್ಸ್ಫರ್ ಅಲ್ಲಿ ಜಾಸ್ತಿ ಫೋಕಸ್ ಬೌಲಿಂಗ್ ಅಲ್ಲಿ ಮಾಡ್ಬೇಕು. ಬ್ಯಾಟಿಂಗ್ ಅಲ್ಲಿ ನಮ್ ಸ್ಟ್ರೆಂತ್ ಇದ್ದೇ ಇರುತ್ತೆ. ನಾವು ಸೀಸನ್ ವೈಸ್ ಅಲ್ಲ ಒಳ್ಳೆ ಬ್ಯಾಟರ್ಸ್ಗೆ ಪ್ರಿಫರೆನ್ಸ್ ಕೊಡ್ತಿದ್ವಿ. ಬಟ್ ಲಾಸ್ಟ್ 2 ಸೀಸನ್ ಇಂದ ನಮ್ಗೆ ಗೊತ್ತಾಗಿರೋದು ಬೌಲರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮ್ಯಾಚ್ ವಿನ್ ಮಾಡ್ಸೋದ್ರಲ್ಲಿ. ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು RCB ಮ್ಯಾನೇಜ್ಮೆಂಟ್. ಸೊ ನಿಮ್ಗೇನ್ ಅನ್ಸುತ್ತೆ, ಲಾಸ್ಟ್ 2 ಸೀಸನ್ ಇಂದ ಯಾರು ಬಾಲಿಂಗ್ ಅಲ್ಲಿ ನಿಮ್ಗೆ ಇಂಪ್ರೆಸ್ ಮಾಡಿದ್ದಾರೆ? ಮಿಸ್ ಮಾಡಿದಿರ ಕಮೆಂಟ್ ಮಾಡಿ.